Namaste Karnataka. Let us start a 6th standard lesson, English lesson, A Chat with a Grasshopper. Unit number 5, Prose, A Chat with a Grasshopper. Preparatory activity, repeat after the teacher. Here given a small poem. The small poem is based on grasshopper. Grasshopper ಅಲ್ಲಿ ಇದೆ ಇದು. ಈ ಲೆಸನ್ನಲ್ಲಿ ಗ್ರಾಸ್ ಹೋಪರ್ ಬಗ್ಗೆ ನಾವು ತಿಳ್ಕೊಬೋದು. ಅದಕ್ಕೋಸ್ಕರ ಒಂದು ಸ್ಮಾಲ್ ಪೊಯಮನ್ನು ಕೊಟ್ಟಿದ್ದಾರೆ. ಆ ಪೊಯಮನ್ನು ರೀಡ್ ಮಾಡೋಣ. ವೇ ಡೌನ್ ಸೌತ್ ವೇರ್ ಬನಾನಾಸ್ ಗ್ರೋ, ಎ ಗ್ರಾಸ್ ಹೋಪರ್ ಸ್ಟೆಪ್ ಆನ್ ಆನ್ ಎಲಿಫೆಂಟ್ಸ್ ಟೋ. ದ ಗ್ರಾಸ್ ಹೋಪರ್ ಸೆಡ್ ವಿತ್ ಟಿಯರ್ಸ್ ಇನ್ ಹಿಸ್ ಐಸ್, ಪಿಕ್ ಆನ್ ಸಂಬಡಿ ಯುವರ್ ಓನ್ ಸೈಜ್. ಅನಾನಿಮಸ್ ಅನ್ನೋರು ಈ ಸ್ಮಾಲ್ ಪೊಯಮನ್ನು ಬರೆದಿದ್ದಾರೆ. ಸೊ ಇವಾಗ ನಾವು ಲೆಸನನ್ನು ಸ್ಟಾರ್ಟ್ ಮಾಡೋಣ. ಕೆನ್ ಯು ಡ್ರಾ ದ ಪಿಕ್ಚರ್ ಆಫ್ ಎ ಗ್ರಾಸ್ ಹೋಪರ್? ವಾಟ್ ಡೂ ಯು ನೋ ಅಬೌಟ್ ಗ್ರಾಸ್ ಹೋಪರ್? ನೀವೊಂದು ಗ್ರಾಸ್ ಹೋಪರ್ ಪಿಕ್ಚರನ್ನು ಬರೀರಿ. ಗ್ರಾಸ್ ಹೋಪರ್ ಅಂದರೆ ಹುಲ್ಲು ಹರಡುವ ಹುಳ ಅಂತಾನೂ ಕರಿಬೋದು, ಮತ್ತು ಟಿಡಿ ಅಂತಾನೂ ಕರೀತಾರೆ ಗ್ರಾಸ್ ಹೋಪರಿಗೆ. ಸೊ ಒಂದು ಗ್ರಾಸ್ ಹೋಪರ್ ಪಿಕ್ಚರನ್ನು ನೀವು ಇಲ್ಲಿ ಬಿಡಿಸಿ ಅಂತ ಕೊಟ್ಟಿದ್ದಾರೆ, ಡ್ರಾ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಹೋಪರ್ ಬಗ್ಗೆ ನಿಮಗೇನು ಗೊತ್ತಿದೆ ಅಂತಾನೂ ಸಹ ಕೇಳ್ತಾ ಇದೆ. ಲೆಟ್ ಅಸ್ ರೀಡ್ ಆ್ಯಂಡ್ ಎಂಜಾಯ್ ದ ಲೆಸನ್. ಲೆಸನನ್ನು ರೀಡ್ ಮಾಡೋಣ ಮತ್ತು ಎಂಜಾಯ್ ಮಾಡೋಣ. One day students of 6th standard visited a park with their class teacher. ಒಂದು ದಿವಸ ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಪಾರ್ಕಿಗೆ ಭೇಟಿ ಮಾಡೋಕ್ಕೆ ವಿಸಿಟೆಡ್ ಅಂದರೆ ಭೇಟಿ ಆಗೋದು, ಭೇಟಿ ಮಾಡೋದಕ್ಕೆ ಬಂದ್ರಂತೆ ಕ್ಲಾಸ್ ಟೀಚರ್ ಜೊತೆಲಿ. ಸೊ ಆಲ್ ಆಫ್ ದೆಮ್ ಎಂಜಾಯ್ಡ್ ಆ್ಯಂಡ್ ಪ್ಲೇಡ್ ವೆಲ್ ಇನ್ ದ ಪಾರ್ಕ್. ಎಲ್ಲರೂ ಎಂಜಾಯ್ ಮಾಡ್ತಾ ಆನಂದಿಸುತ್ತಾ, ಎಂಜಾಯ್ ಅಂದರೆ ಆನಂದಿಸುತ್ತಾ ಪ್ಲೇಯಿಂಗನ್ನು ಮಾಡ್ತಾಯಿದ್ರು, ಅಂದರೆ ಆಟವನ್ನು ಆಡ್ತಾಯಿದ್ರು ಪಾರ್ಕಲ್ಲಿ. ವೈಲ್ ದೇ ವರ್ ಪ್ಲೇಯಿಂಗ್ ಆ್ಯಂಡ್ ಎಂಜಾಯಿಂಗ್, ರೌಷನ್, ಟೀನಾ, ರಾಣಿ ಆ್ಯಂಡ್ ಅನಿ saw a green insect flying around and sitting on the stem of a tree. ಎಲ್ಲ ಪ್ಲೇ ಮಾಡ್ತಾ ಇರಬೇಕಾದ್ರೆ, ಆಟವನ್ನು ಆಡ್ತಾ ಇರಬೇಕಾದ್ರೆ ರೌಷನ್, ಟೀನಾ, ರಾಣಿ, ಅನಿ ಅಂಥವರು ಸ್ಟೂಡೆಂಟ್ಸು ಗ್ರೀನ್ ಇನ್ಸೆಕ್ಟ್ಸ್ ಒಂದು ನೋಡಿದ್ರಂತೆ. ಗ್ರೀನ್ ಇನ್ಸೆಕ್ಟನ್ನು ನೋಡಿದ್ರು ಅವರು, ಮತ್ತು ನೋಡಿಬಿಟ್ಟು ಫ್ಲೈ ಆಗ್ತಾ ಇತ್ತು, ಮತ್ತು ಸಿಟ್ಟಿಂಗ್ ಆನ್ ದ ಸ್ಟೆಮ್ ಆಫ್ ಎ ಟ್ರೀ ಅಂದರೆ ಅದು ಟ್ರೀಯ ಸ್ಟೆಮ್ಮಲ್ಲಿ ಕೂತಿತ್ತು. ಅಂದರೆ ಟ್ರೀ ಅಂದರೆ ಒಂದು ಮರದ ಕೆಳಗಡೆ ಭಾಗವನ್ನು ಸ್ಟೆಮ್ ಅಂತ ಹೇಳ್ತೀವಿ. ಸ್ಟೆಮ್ ಹತ್ರ ಕೂತಿತ್ತು ಇನ್ಸೆಕ್ಟ್, ಗ್ರಾಸ್ ಹೋಪರ್. ದೇ ವರ್ ಸರ್ಪ್ರೈಸ್ ಟು ಸೀ ಇಟ್. ಸರ್ಪ್ರೈಸ್ಡ್ ಅಂದರೆ ಆಶ್ಚರ್ಯವಾಗೋದು, ಆಶ್ಚರ್ಯದಿಂದ ನೋಡಿದ್ದಾರೆ. ಎಲ್ಲರೂ ಆಶ್ಚರ್ಯದಿಂದ ನೋಡಿದ್ರು. ದೇ ಸ್ಲೋಲಿ ವೆಂಟ್ ನಿಯರ್ ದ ಇನ್ಸೆಕ್ಟ್ಸ್. ಸ್ಲೋ ಆಗಿ ಅವರು ಇನ್ಸೆಕ್ಟ್ ಹತ್ರ ಹೋದರು. So here we can see a picture. The students are here. ಇಲ್ಲಿ ಸ್ಟೂಡೆಂಟ್ಸ್ ನಿಂತಿರೋದನ್ನ ನೋಡ್ಬೋದು, ಮತ್ತೆ ಗ್ರಾಸ್ ಹೋಪರ್ ಇಲ್ಲಿದೆ, ಸ್ಟೆಮ್ ಹತ್ರ ಇದೆ. ಗ್ರಾಸ್ ಹೋಪರನ್ನು ಸಹ ನಾವು ನೋಡ್ಬೋದು. ರಾಜು, ವಾವ್ ವಾಟ್ ಎ ಬ್ಯೂಟಿಫುಲ್ ಇನ್ಸೆಕ್ಟ್. ರಾಜು ಏನು ಹೇಳ್ತಾ ಇದ್ದಾರೆ? ಎಷ್ಟು ಸುಂದರವಾದ ಇನ್ಸೆಕ್ಟ್ ಇದೆ ಇದು ಅಂತ ಹೇಳ್ತಾ ಇದ್ದಾರೆ. ರಮ್ಯಾ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್. ರಮ್ಯಾ ಹೇಳ್ತಾ ಇದ್ದಾರೆ, ನಿಮ್ಮ ನೇಮನ್ನು ನಾನು ತಿಳ್ಕೊಬೋದಾ ಅಂತ ಹೇಳ್ತಾ ಇದ್ದಾರೆ. ಹಪ್ಪಿ ಅಂದರೆ ಇಲ್ಲಿ ಗ್ರಾಸ್ ಹೋಪರಿಗೆ ಹೇಳಿದ್ದಾರೆ. ಗ್ರಾಸ್ ಹೋಪರ್ ಏನು ಹೇಳ್ತಾ ಇದೆ? ಐ ಆಮ್ ಎ ಸಮ್ಮರ್ ಟೈಮ್ ಸಿಂಗರ್. ಐ ಹ್ಯಾವ್ ಸೆವೆರಲ್ ಲೆಗ್ಸ್ ಆ್ಯಂಡ್ ಐಸ್. ಐ ಆಮ್ ಫಾರ್ಮರ್ಸ್ ಫ್ರೆಂಡ್. ಕ್ಯಾನ್ ಯು ಗೆಸ್ ಹೂ ಆಮ್ ಐ? ಹಪ್ಪಿ ಏನು ಹೇಳ್ತಾ ಇದ್ದಾನೆ? ನಾನು ಬೇಸಿಗೆ ಕಾಲ ಸಿಂಗರು. ಐ ಹ್ಯಾವ್ ಸೆವೆರಲ್ ಲೆಗ್ಸ್ ಆ್ಯಂಡ್ ಐಸ್. ನನಗೆ ತುಂಬ ಲೆಗ್ಸ್ ಮತ್ತು ಐಸ್ ಇದೆ, ಅಂದರೆ ಕಾಲುಗಳು ಮತ್ತು ಕಣ್ಣುಗಳಿವೆ.
ಐ ಆಮ್ ಫಾರ್ಮರ್ಸ್ ಫ್ರೆಂಡ್, ನಾನು ರೈತನ ಫ್ರೆಂಡ್ ಆಗಿದ್ದೀನಿ, ಸಹೋದರ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಕ್ಯಾನ್ ಯು ಗೆಸ್ ಹೂ ಐ ಆಮ್ ಐ, ನೀವು ಗೆಸ್ ಮಾಡ್ಬೋದಾ ಯಾರು ನಾನಂತ ಅಂತ ಕೇಳ್ತಾ ಇದ್ದಾರೆ ಗ್ರಾಸ್ ಹೋಪರ್. ರಾಜು ಯು ಆರ್ ಆಕ್ವಾ ಅಂತ ಹೇಳ್ತಾ ಇದ್ದಾರೆ. ರಾಜು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ನೇಮ್, ಸೊ ಈ ಥರ ಹೇಳ್ತಾ ಇದ್ದಾರೆ. ಹ್ಯಾಪಿ ಎಸ್ ಐ ಆಮ್ ಎ ಗ್ರಾಸ್ ಹೋಪರ್, ನಾನು ಗ್ರಾಸ್ ಹೋಪರು ಅಂತ ಹೇಳ್ತಾ ಇದ್ದಾರೆ. ರಾಣಿ ವೇರ್ ಡು ಯು ಲೀವ್, ವೇರ್ ಕ್ಯಾನ್ ವಿ ಫೈಂಡ್ ಯು, ರಾಣಿ ಏನು ಹೇಳ್ತಾ ಇದ್ದಾರೆ, ನೀವೆಲ್ಲಿ ವಾಸವಾಗುತ್ತೀರಾ, ನಾನು ನಿಮಗೆ ಹೆಂಗೆ ಎಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಹ್ಯಾಪಿ ಐ ಲಿವ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಯು ಕ್ಯಾನ್ ಫೈಂಡ್ ಮೀ ಎವ್ರಿವೇರ್, ಯು ವಿಲ್ ಫೈಂಡ್ 11,000 to 18,000 varieties of grasshoppers in this world. ಸೊ ಹ್ಯಾಪಿ ಗ್ರಾಸ್ ಹೋಪರ್ ಏನು ಹೇಳ್ತಾ ಇದೆ, ಐ ಆಮ್ ಲೀವ್ ಇನ್ ಡಿಫ್ರೆಂಟ್ ಪ್ಲೇಸ್, ನಾನು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ವಾಸವಾಗ್ತೀನಿ. ಯು ಕ್ಯಾನ್ ಫೈಂಡ್ ಮೀ ಎವ್ರಿವೇರ್, ನೀವು ನನಗೆ ಎಲ್ಲಿ ಬೇಕಾದರೂ ಅಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಯು ವಿಲ್ ಫೈಂಡ್ 11,000 to 18,000 ವೆರೈಟೀಸ್ ಆಫ್ ಗ್ರಾಸ್ ಹೋಪರ್ ಅಂದರೆ ನೀವು 11,000ದಿಂದ 18,000ವರೆಗೂ ನೀವು ವೆರೈಟೀಸನ್ನು ನೋಡ್ಬೋದು ಗ್ರಾಸ್ ಹೋಪರ್ನಂದ್ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಫುಲ್ ವರ್ಲ್ಡಲ್ಲಿ, ಪೂರ್ತಿ ಪ್ರಪಂಚದಲ್ಲಿ ನೀವು 11,000ದಿಂದ 18,000ವರೆಗೂ ನಂತರ ವೆರೈಟಿ ಗ್ರಾಸ್ ಹೋಪರ್ಸನ್ನು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ರಾಜು ಓಕೆ ಮೈ ಡಿಯರ್ ಟೆಲ್ ಮೀ ಹೌ ಯು ಫ್ಲೈ, ರಾಜು ಹೇಳ್ತಾ ಇದ್ದಾನೆ ಓಕೆ ಮೈ ಡಿಯರ್ ಅಂದರೆ ಆಯಿತು ಆತ್ಮೀಯ, ನೀನು ಹೇಗೆ ಫ್ಲೈ ಆಗ್ತೀಯಾ, ಫ್ಲೈ ಅಂದರೆ ಹಾರ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಹ್ಯಾಪಿ ಐ ಹ್ಯಾವ್ 2 sets of wings ಫಾರ್ ಫ್ಲೈಯಿಂಗ್, ಡೂ ಯು ಹ್ಯಾವ್ ವಿಂಗ್ಸ್ ಚಿಲ್ಡ್ರನ್. ಹ್ಯಾಪಿ ಏನು ಹೇಳ್ತಾ ಇದ್ದಾನೆ ಗ್ರಾಸ್ ಹೋಪರು, ನನ್ನ ಹತ್ರ 2 sets of wings ಇದೆ, 2 ರೆಕ್ಕೆಗಳಿದೆ. ವಿಂಗ್ಸ್ ಅಂದರೆ ರೆಕ್ಕೆಗಳಿವೆ, ನಿಮ್ಮ ಹತ್ರ ರೆಕ್ಕೆಗಳಿದೆವಾ ಅಂತ ಕೇಳ್ತಾ ಇದ್ದಾರೆ ಚಿಲ್ಡ್ರನ್ಸ್ನ. ಆನಿ ನೋ ವಿ ಡೋಂಟ್ ಹ್ಯಾವ್ ವಿಂಗ್ಸ್, ವಿ ವಾಂಟ್ ಟು ಫ್ಲೈ ಲೈಕ್ ಯು, ನಮ್ಮ ಹತ್ರ ರೆಕ್ಕೆ ಇಲ್ಲ, ನಾವು ನಿಮ್ಮ ಥರ ಹಾರಬೇಕು ಅಂತ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಆನಿ. ಹಬ್ಬಿ ಓಕೆ ಐ ವಿಲ್ ಟೀಚ್ ಯು ಹೌ ಟು ಫ್ಲೈ, ನಾನು ನಿಮಗೆ ಕಲಿಸ್ತೀನಿ, ಟೀಚ್ ಅಂದರೆ ಕಲಿಸೋದು, ಕಲಿಸ್ತೀನಿ ಹೇಗೆ ಹಾರುವುದು ಅಂತ ನಾನು ನಿಮಗೆ ಕಲಿಸ್ತೀನಿ ಅಂತ ಗ್ರಾಸ್ ಹೋಪರ್. ಸೊ ಚಿಲ್ಡ್ರನ್ ವುಡ್ ಯು ಲೈಕ್ ಟು ಫ್ಲೈ ಲೈಕ್ ಎ ಗ್ರಾಸ್ ಹೋಪರ್, ವೈ ನಾಟ್, ನೀವು ಗ್ರಾಸ್ ಹೋಪರ್ ಥರ ಫ್ಲೈ ಆಗಬಹುದಲ್ವಾ ಅಂತ ಕೇಳ್ತಾ ಇದೆ. ಆಲ್ ದ ಫ್ರೆಂಡ್ಸ್ ಆರ್ ಹ್ಯಾಪಿ ಆ್ಯಂಡ್ ಡ್ರೀಮ್ ಟು ಫ್ಲೈ ವಿತ್ ದ ಗ್ರಾಸ್ ಹೋಪರ್, ಎಲ್ಲರೂ ಕನಸು ಕಾಣೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಾರುವುದು ಹೇಗೆ ನಾವು ಹಾರುವುದು ಅಂತ ಕನಸು ಕಾಣೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ರಮ್ಯಾ ವಿ ಹ್ಯಾವ್ 2 legs ಟು ವಾಕ್, ಜಂಪ್ ಆ್ಯಂಡ್ ರನ್ ಅರೌಂಡ್, ಹೌ ಮೆನಿ ಲೆಗ್ಸ್ ಡೂ ಯು ಹ್ಯಾವ್, ರಮ್ಯಾ ಏನು ಹೇಳ್ತಾ ಇದ್ದಾರೆ, ನಮಗೆ 2 ಲೆಗ್ಸ್ ಇದೆ ಅಂದರೆ ಕಾಲಿದೆ, ನಾವು ಅದರಲ್ಲಿ ವಾಕ್ ಮಾಡ್ತೀವಿ ಅಂದರೆ ನಡೆಯುತ್ತೀವಿ, ಜಂಪ್ ಮಾಡ್ತೀವಿ ಮತ್ತು ರನ್ ಮಾಡ್ತೀವಿ ಅಂದರೆ ರನ್ ಅಂದರೆ ಓಡುವುದನ್ನು ಮಾಡ್ತೀವಿ. ಹೌ ಮೆನಿ ಲೆಗ್ಸ್ ಡೂ ಯು ಹ್ಯಾವ್, ನಿನಗೆ ಎಷ್ಟು ಲೆಗ್ಸ್ ಇದೆ, ಕಾಲಿದೆ ಅಂತ ಗ್ರಾಸ್ ಹೋಪರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಹ್ಯಾಪಿ ಆಹಾ ಐ ಹ್ಯಾವ್ 3 pairs of strong legs, ಐ ಕ್ಯಾನ್ ಜಂಪ್ ವಾಕ್ ಲೈಕ್ ಯು, ನನ್ನ ಹತ್ರನೂ 3 pairs of legs ಇದೆ. ಪೇರ್ಸ್ ಅಂದರೆ ಜೋಡಿಗಳು, ಪೇರ್ಸ್ ಇಲ್ಲಿ ನಾವು ನೋಡ್ಬೋದು, ಇದು 1 pair, 2nd pair, 3rd pair, 3 pair ಆಫ್ ಲೆಗ್ಸ್ ಇದೆ ಇಲ್ಲಿ ಅವರಿಗೆ ಗ್ರಾಸ್ ಹೋಪರಿಗೆ. ಸೊ ಇಲ್ಲಿ ಹೇಳ್ತಾ ಇದೆ 3 pairs ಆಫ್ ಲೆಗ್ಸ್ ಐ ಹ್ಯಾವ್, ನನ್ನ ಹತ್ರನೂ 3 pairs ಆಫ್ ಲೆಗ್ಸ್ ಇದೆ ಅಂತ ಹೇಳ್ತಾ ಇದೆ. ಅದರಲ್ಲಿ ನಾನು ಜಂಪನ್ನು ಮಾಡ್ಬೋದು ಮತ್ತು ವಾಕನ್ನು ಮಾಡ್ಬೋದು, ನಡಿಲೂಬಹುದು ಮತ್ತು ಜಂಪನ್ನು ಮಾಡ್ಬೋದು. ರಾಣಿ ಹ್ಯಾಪಿ ಹೌ ಡು ಯು ಎಸ್ಕೇಪ್ ಫ್ರಮ್ ಎನಿಮೀಸ್, ಎಸ್ಕೇಪ್
ಎಸ್ಕೇಪ್ ಅಂದರೆ ತಪ್ಪಿಸಿಕೊಳ್ಳೋದು. ನೀವು ಹೇಗೆ ತಪ್ಪಿಸಿಕೊಳ್ತೀರಾ? ಎನಿಮೀಸ್ ಅಂದರೆ ಶತ್ರುಗಳಿಂದ ಹೇಗೆ ನೀವು ತಪ್ಪಿಸ್ಕೊಳ್ತೀರಾ ಅಂತ ಹೇಳ್ತಾ ಇದೆ. ಹ್ಯಾಪಿ, ಓ ದೇ ಕಾಂಟ್ ಕ್ಯಾಚ್ ಮೀ ಈಸಿಲಿ. ಐ ಹ್ಯಾವ್ 5 eyes and a pair of antenna. The antenna helps me to sense danger and I will swiftly escape. ನನ್ನ ಹತ್ರ ನನಗೆ ಈಸಿಯಾಗಿ ಕ್ಯಾಚ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದೆ. ನನಗೆ ಈಸಿಯಾಗಿ ಕ್ಯಾಚ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಸುಲಭವಾಗಿ ನನಗೆ ಹಿಡಿಯೋದಕ್ಕಾಗೋದಿಲ್ಲ. ಕ್ಯಾಚ್ ಅಂದರೆ ಹಿಡಿಯೋದು. ಸುಲಭವಾಗಿ ನನಗೆ ಹಿಡಿಯೋದಕ್ಕಾಗೋದಿಲ್ಲ. ಐ ಹ್ಯಾವ್ 5 eyes, ನನಗೆ 5 ಕಣ್ಣುಗಳಿವೆ ಮತ್ತು 2 pair of antenna ಇವೆ. ಹಿಯರ್ ಆಂಟಿನಾ ಈಸ್ ಎ ಪಾರ್ಟ್ ಆಫ್ ಗ್ರಾಸ್ ಹೋಪರ್ ಒಂದು ಪಾರ್ಟ್. ಆಂಟಿನಾ ಅಂದರೆ ಇಲ್ಲಿ ನಾವು ನೋಡ್ಬೋದು, ಇದು 2 pairs ಏನಿದೆ ಅದು ಆಂಟಿನಾ ಅಂತ ಹೇಳ್ತೀವಿ. ಸೊ ದ ಆಂಟಿನಾ ಹೆಲ್ಪ್ಸ್ ಟು ಮೀ ಸೆನ್ಸ್ ಡೇಂಜರ್. ಐ ವಿಲ್ ಸ್ವಿಫ್ಟ್ಲಿ ಎಸ್ಕೇಪ್. ನಾನು ವೇಗವಾಗಿ ತಪ್ಪಿಸಿಕೊಳ್ಬೋದು ಆಂಟಿನಾದಿಂದ. ನನಗೆ ಡೇಂಜರ್ ಏನಿದೆ ಅದನ್ನು ತೋರಿಸುತ್ತೆ, ಹೆಲ್ಪ್ನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ರಮ್ಯಾ, ನೌ ಯು ಆರ್ ನಾಟ್ ಟ್ರೈಂಗ್ ಟು ಎಸ್ಕೇಪ್ ಫ್ರಮ್ ಅಸ್, ಆರ್ ಯು? ಇವಾಗ ನಮ್ಮಿಂದ ನೀವು ಎಸ್ಕೇಪ್ ಆಗಬಹುದಾ ಅಂತ ರಮ್ಯಾ ಕ್ವಶನ್ ಮಾಡ್ತಾ ಇದ್ದಾರೆ ಗ್ರಾಸ್ ಹೋಪರನ್ನ. ಸೊ ಹ್ಯಾಪಿ, ಐ ಆಮ್ ಯುವರ್ ಫ್ರೆಂಡ್ ರೈಟ್? ಐ ಟ್ರಸ್ಟ್ ಯು. I am not scared. The children and Happy started playing. Happy ಏನು ಹೇಳ್ತಾ ಇದೆ, ಗ್ರಾಸ್ ಹೋಪರ್ ಏನು ಹೇಳ್ತಾ ಇದೆ, ನಾನು ನಿಮ್ಮ ಫ್ರೆಂಡ್ ಅಲ್ವಾ, ಕರೆಕ್ಟ್ ಅಲ್ವಾ, ರೈಟ್ ಅಂತ ಹೇಳ್ತಾ ಇದೆ, ಕರೆಕ್ಟ್ ಅಲ್ವಾ. ಐ ಟ್ರಸ್ಟ್ ಯು. ಟ್ರಸ್ಟ್ ಅಂದರೆ ನಂಬಿಕೆ ಇದೆ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಐ ಆಮ್ ನಾಟ್ ಸ್ಕೇರ್ಡ್, ನಾನು ಹೆದರೋದಿಲ್ಲ ಅಂತ ಹೇಳ್ತಾ ಇದೆ. ಸೊ ದ ಚಿಲ್ಡ್ರನ್ಸ್ ಆ್ಯಂಡ್ ಹಪ್ಪಿ ಸ್ಟಾರ್ಟ್ ಪ್ಲೇಯಿಂಗ್. ಚಿಲ್ಡ್ರನ್ಸ್ ಮತ್ತು ಹಪ್ಪಿ ಗ್ರಾಸ್ ಹೋಪರ್ ಆಟವನ್ನು ಆಡ್ತಾ ಇದ್ರು. ರಾಜು, ಅಬ್ಸರ್ವಿಂಗ್ ದ ಬಾಡಿ. ಹಪ್ಪಿ, ವಿ ಹ್ಯಾವ್ 2 ears. ಡೂ ಯು ಆಲ್ಸೋ ಹ್ಯಾವ್ ಇಯರ್ಸ್? ಆ ರಾಜು ಏನು ಹೇಳ್ತಾ ಇದ್ದಾರೆ, ಗ್ರಾಸ್ ಹೋಪರ್ ಬಾಡಿನ ಅಬ್ಸರ್ವ್ ಮಾಡಿಬಿಟ್ಟು ಹಪ್ಪಿ, ವಿ ಹ್ಯಾವ್ 2 ears, ನಮಗೆ 2 ಕಿವಿಗಳಿದ್ದಾವೆ, ನಿಮಗೂ ಇದೆಯಾ ಅಂತ ಕೇಳಿದ್ರು. ಹಪ್ಪಿ, ಐ ಡೋಂಟ್ ಹ್ಯಾವ್ ಇಯರ್ಸ್ ಲೈಕ್ ಯು, ಬಟ್ ದ ಆಂಟಿನಾ ಹೆಲ್ಪ್ಸ್ ಮೀ ಟು ಪಿಕ್ ಅಪ್ ವೈಬ್ರೇಷನ್ಸ್ ಫ್ರಮ್ ದ ಏರ್ ಆ್ಯಂಡ್ ದ ಗ್ರೌಂಡ್. ಹಪ್ಪಿ ಗ್ರಾಸ್ ಹೋಪರ್ ಏನು ಹೇಳ್ತಾ ಇದೆ, ನನ್ನ ಹತ್ರ 2 ಕಿವಿಗಳಿಲ್ಲ, ನಿಮ್ಮ ಥರ ನನ್ನ ಹತ್ರ 2 ಕಿವಿಗಳಿಲ್ಲ, ಬಟ್ ದ ಆಂಟಿನಾ ಹೆಲ್ಪ್ಸ್ ಟು ಪಿಕ್ ದ ವೈಬ್ರೇಷನ್. ನನಗೆ ಆಂಟಿನಾ ಅಂತ ಏನಿದೆ ಪಾರ್ಟ್, ಅದನ್ನು ವೈಬ್ರೇಷನ್ಸನ್ನು ನನಗೆ ಕೇಳಿಸುತ್ತೆ. ಫ್ರಮ್ ದ ಏರ್ ಆ್ಯಂಡ್ ಗ್ರೌಂಡ್, ಏರಿಂದ ಇರಲಿ ಗ್ರೌಂಡಿಂದ ಇರಲಿ ನಾನು ವೈಬ್ರೇಷನ್ನ ಫೀಲ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ರಮ್ಯಾ, ಹ್ಯಾಪಿ, ಐ ಆಮ್ ವೆರಿ ಹಂಗ್ರಿ. ರಾಣಿ, ರಾಜು, ಅನಿ ಆ್ಯಂಡ್ ಐ ಆರ್ ಗೋಯಿಂಗ್ ಔಟ್ ಫಾರ್ ಲಂಚ್. ವುಡ್ ಯು ಲೈಕ್ ಟು ಜಾಯಿನ್ ಅಸ್ ಫಾರ್ ಲಂಚ್ ಅಂತ ಹೇಳ್ತಾ ಇದ್ದಾರೆ. ರಮ್ಯಾ ಏನು ಹೇಳ್ತಾ ಇದ್ದಾರೆ, ಹಪ್ಪಿ ಗ್ರಾಸ್ ಹೋಪರ್, ನನಗೆ ತುಂಬ ಹಸಿವಾಗಿದೆ. ಹಂಗ್ರಿ ಅಂದರೆ ಹಸಿವು, ನನಗೆ ತುಂಬ ಹಸಿವಾಗಿದೆ. ರಾಣಿ, ರಾಜು, ಆನಿ ಮತ್ತು ನಾನು, ಐ ಅಂದರೆ ನಾನು, ಲಂಚಿಗೆ ಹೋಗ್ತಾ ಇದ್ದೀವಿ, ಊಟವನ್ನು ಮಾಡೋದಿಕ್ಕೆ ಹೋಗ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಜಾಯಿನ್ ಆಗ್ತೀರಾ ಅಂತ ಹೇಳ್ತಾ ಇದೆ. ನೀವು ನಮ್ಮ ಜೊತೆ ಸೇರ್ಕೊಳ್ತೀರಾ ಅಂತ ಜಾಯಿನ್ ಅಂದರೆ ಸೇರ್ಕೊಳ್ತೀರಾ ಅಂತ ಹೇಳ್ತಾ ಇದೆ. ಸೊ ಹ್ಯಾಪಿ, ನೋ, ಐ ವಾಂಟ್ ಈಟ್ ಇಡ್ಲೀಸ್, ದೋಸಾ, ರೈಸ್ ಆರ್ ಚಪಾತಿ ಲೈಕ್ ಯು. ಐ ಈಟ್ ಪ್ಲಾಂಟ್ಸ್, ವೀಟ್ಸ್, ಓಟ್ಸ್, ಕಾರ್ನ್ ಆ್ಯಂಡ್ ಬಾರ್ಲಿ. ಸೊ ಹಪ್ಪಿ ಏನು ಹೇಳ್ತಾ ಇದೆ, ಇಲ್ಲ ನಾನು ನಿಮ್ಮ ಥರ ಇಡ್ಲಿ, ದೋಸಾ, ರೈಸ್ ಎಲ್ಲ ತಿನ್ನೋದಿಲ್ಲ, ಚಪಾತಿ ಎಲ್ಲ ತಿನ್ನೋದಿಲ್ಲ. ನಾನು ಪ್ಲ್ಯಾಂಟ್ಸ್, ವೀಟ್, ಓಟ್, ಕಾರ್ನ್, ಬಾರ್ಲಿ ಎಲ್ಲ ತಿಂತೀನಿ. ಪ್ಲ್ಯಾಂಟ್ಸ್ ತಿಂತೀನಿ, ಮತ್ತು ವೀಟ್ ಅಂದರೆ ಗೋಧುವೆ, ಓಟ್ಸ್ ಅಂದರೆ ಅದನ್ನು ಗೋಧುವೆ ಥರ ಇರುತ್ತೆ, ಕಾರ್ನ್ ಅಂದರೆ ಜೋಳ,
ಬಾರ್ಲಿ ಕನ್ನಡದಲ್ಲೂ ಬಾರ್ಲಿ ಅಂತಲೇ ಹೇಳ್ತೀವಿ. ಸೊ ಅದನ್ನು ತಿಂತೀವಿ ಅಂತ ಹೇಳ್ತಾ ಇದೆ ರಾಣಿ. ಇಟ್ ಈಸ್ ಗೆಟಿಂಗ್ ಲೇಟ್. ಯಸ್, ವಿ ನೀಡ್ ಟು ಗೋ. ನೈಸ್ ಟು ಮೀಟ್ ಯು ಹಪ್ಪಿ, ಬಾಯ್. ಸೊ ರಾಣಿ ಏನು ಹೇಳ್ತಾ ಇದೆ, ನಾನು ತುಂಬ ಲೇಟ್ ಆಗ್ತಾ ಇದ್ದೀವಿ ನಾವು. ಸ್ಕೂಲಲ್ಲಿ ಮ್ಯಾಮ್ ನಮಗೆ ಬೈತಾರೆ. ಸ್ಕೋಲ್ಡ್ ಅಂದರೆ ಬೈಯೋದು, ಗದರಿಸೋದು. ಸೊ ಸ್ಕೋಲ್ಡಸ್, ವಿ ನೀಡ್ ಟು ಗೋ. ನಾವು ಇವಾಗ ಹೋಗಬೇಕು. ನೈಸ್ ಟು ಮೀಟ್ ಯು ಹಪ್ಪಿ, ನಿಮ್ಮನ್ನು ಭೇಟಿಯಾಗಿ ಸಂತೋಷವಾಯಿತು ಅಂತ ಹೇಳ್ತಾ ಇದ್ದಾರೆ. ನೈಸ್ ಟು ಮೀಟ್ ಯು. ಸೊ ಇದೆ ನೈಸ್ ಟು ಮೀಟ್ ಯು, ಬಾಯ್, ಟೇಕ್ ಕೇರ್, ಸಿ ಯು ಸೂನ್. ಗ್ರಾಸ್ ಹೋಪರ್ ಏನು ಹೇಳ್ತಾ ಇದೆ, ನಿಮಗೂ ನನಗೆ ಭೇಟಿಯಾಗಿ ಸಂತೋಷವಾಯಿತು, ಮತ್ತು ಸಿ ಯು ಸೂನ್, ನಾವು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇದೆ ಗ್ರಾಸ್ ಹೋಪರು. ಸೊ ಹಿಯರ್ the lesson is finished. If you want to like this video, please like, share and subscribe to my channel. Thank you.